ನಮಸ್ಕಾರ. ನಾನು ರಂಗನಾಥ್. ನನ್ನ ಜೊತೆ ಇದ್ದಾರೆ ದಿವ್ಯ ಜ್ಯೋತಿ. ಬಿಗ್ ಬುಲೆಟಿನ್ಗೆ ಸ್ವಾಗತ. ದೇಶವೇ ಕಾಯುತ್ತಿದ್ದಂತಹ ನರೇಂದ್ರ ಮೋದಿಯವರ ಭಾಷಣ ಈಗ 8 ಗಂಟೆಯಿಂದ 8 ಗಂಟೆ 32 ನಿಮಿಷದವರೆಗೆ ನಡೆದು ಮುಗಿದು ಹೋಗಿದೆ. ಐತಿಹಾಸಿಕವಾದ 20 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ಪ್ಯಾಕೇಜ್ ಅನ್ನು ಪ್ರಕಟ ಮಾಡಿದ್ದಾರೆ. ವಿವರಗಳು ನಾಳೆ ಲಭ್ಯ. ಆದರೆ ಪ್ರಧಾನಮಂತ್ರಿಗಳ ಈ ಭಾಷಣದಲ್ಲಿ ಕೇವಲ ಆರ್ಥಿಕತೆಯ ಪ್ರಶ್ನೆ ಇರಲಿಲ್ಲ, ಭವಿಷ್ಯದ ಪ್ರಶ್ನೆಗಳು ಅಡಗಿದ್ದವು. ಭಾರತ ಮುಂದೆ ಸಾಗಬೇಕಾದ ದಾರಿಯ ಬಗ್ಗೆ ಒಂದಿಷ್ಟು ಆಲೋಚನೆಗಳಿದ್ದವು. ಅವು ಹೇಗೆ ಜಾರಿಗೆ ಬರುತ್ತವೆ ಎಂಬ ಪ್ರಶ್ನೆ ಬೇರೆ. ಆದರೆ ಸ್ವಾವಲಂಬಿ ಮತ್ತು ಪರಾವಲಂಬಿ ಬದುಕಿಗಳ ನಡುವಿನ ವ್ಯತ್ಯಾಸಗಳನ್ನು ತೆಗೆದಿಟ್ಟರು. ಆ ವಿವರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸುತ್ತೇವೆ. ಭಾರತ ನಿನ್ನೆ ನೋಡುತ್ತಾ ಇದ್ದಿದ್ದು ಮುಖ್ಯಮಂತ್ರಿಗಳ ಸಭೆಯನ್ನ. ಈ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಯಾವುದಾದರೂ ಸಂಕೇತ ರೂಪಕವಾದಂತಹ ಮಾತುಗಳನ್ನು ಆಡುತ್ತಾರಾ ಎಂದು ಕಾಯುತ್ತಿತ್ತು. ಆದರೆ ಅವರು ಆಡಿದ್ದ ಕೆಲವು ಮಾತುಗಳು ಇಷ್ಟು ಬೇಗ ಹೀಗೆ ಜಾರಿಗೆ ಬರುತ್ತವೆ ಅಂತ ಯಾರು ಅಂದ್ಕೊಳ್ಳಿಲ್ಲ. ಇವತ್ತು ಮಧ್ಯಾಹ್ನದ ವೇಳೆಗೆ ನರೇಂದ್ರ ಮೋದಿಯವರ ಕಚೇರಿಯಿಂದ ಒಂದು ಪ್ರಕಟಣೆ ಹೊರಗೆ ಬಂತು. ಅದು ರಾತ್ರಿ 8 ಗಂಟೆಗೆ ಮೋದಿ ಅವರು ಪ್ರಧಾನಮಂತ್ರಿಗಳು ಈ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಎಂಬುದು. ದೇಶವೇ 8 ಗಂಟೆಗೆ ಎದ್ದು ಕುಳಿತುಕೊಂಡು ಕಾಯುತ್ತಾ ಇತ್ತು. 8 ಗಂಟೆಯಿಂದ 8 ಗಂಟೆ 32 ನಿಮಿಷದವರೆಗೆ ಪ್ರಧಾನಮಂತ್ರಿಗಳು ತಮ್ಮ ಭಾಷಣವನ್ನು ಮಾಡಿದರು. ಈ ಇಡೀ ಭಾಷಣ ಒಂದು ರೀತಿಯಲ್ಲಿ ನಾಳಿನ ಚಿಂತನೆಗಳು, ಇಂದಿನ ಕಷ್ಟಗಳು, ನಾಳಿನ ಸವಾಲುಗಳು, ಇಂದಿನ ಸಮಸ್ಯೆಗಳು, ನಾಳಿನ ಸವಾಲನ್ನು ಎದುರಿಸಲು ಬೇಕಾಗಿರುವ ದಾರಿಗಳು ಮತ್ತು ಇಂದಿನ ನಮ್ಮ ಸಂಕಲ್ಪಗಳು, ಹೀಗೆ ಹಲವಾರು ವಿಚಾರಗಳಲ್ಲಿ ಅವು ತೆರೆದಿಟ್ಟುಕೊಳ್ಳುತ್ತಾ ಹೋಯಿತು. 3.75 ಲಕ್ಷ ಜನರನ್ನು ಬಲಿ ತೆಗೆದುಕೊಂಡಿರುವಂತಹ ಈ ಕರೋನಾ, 42 ಲಕ್ಷ ಜನರನ್ನು ಬಾಧಿತರನ್ನಾಗಿ ಮಾಡಿರುವಂತಹ ಈ ಕರೋನಾ, ಒಂದು ವೈರಸ್ ಇಷ್ಟೆಲ್ಲ ಮಾಡಿರುವಂತಹ ಈ ಕರೋನಾ, ಇದು ನಾವು ನೋಡಿಲ್ಲ, ಕೇಳಿಲ್ಲ, ಮುಂದೆ ಕೇಳುತ್ತೇವೆಯೋ ನೋಡುತ್ತೇವೆಯೋ ಗೊತ್ತಿಲ್ಲದಂತಹ ಮಾನವ ಸಮಾಜಕ್ಕೆ ಸವಾಲು ಹಾಕಿ ಬಂದಿರುವ ಈ ಕರೋನಾ ಮುಂದೆ ಭಾರತ ದೇಶ ತಲೆಬಾಗುವುದಿಲ್ಲ. ಭಾರತ ದೇಶ ಸೋಲಬಾರದು, ಸೋಲಲ್ಲ. ಹಾಗಾಗಿ ಇದರ ಜೊತೆಯಲ್ಲೇ ಇದ್ದು ಇದನ್ನು ಹೋರಾಟ ಮಾಡುತ್ತಾ ನಾವು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡೋಣ ಎಂಬ ಮಾತುಗಳೊಂದಿಗೆ ಪ್ರಾರಂಭ ಮಾಡಿದ್ದಂತಹ ಪ್ರಧಾನಮಂತ್ರಿಗಳ ಭಾಷಣ ಮುಂದಿನ 32 ನಿಮಿಷಗಳಲ್ಲಿ ಹಲವು ಕ್ಷೇತ್ರಗಳನ್ನು ಮುಟ್ಟುತ್ತಾ ತಟ್ಟುತ್ತಾ ಹೊರಕ್ಕೆ ಬರ್ತಾ ಇತ್ತು. ಒಂದೊಂದಾಗಿ ಅವರು ಹೇಳ್ಕೊಂಡು ಬಂದರು. ಆದರೆ ಪ್ರಮುಖವಾಗಿ ಬಂದದ್ದನ್ನು ಮೊದಲು ಹೇಳಿಬಿಡೋಣ, ಅದು ಏನು ಅಂತ ಮಿಕ್ಕಿದ್ದನ್ನು ಆಮೇಲೆ ನೋಡೋಣ. ನಂಬರ್ 1, ನನ್ನ ದೃಷ್ಟಿಯಲ್ಲಿ ಲಾಕ್ಡೌನ್ ಅನ್ನು 17ನೇ ತಾರೀಕಿನ ನಂತರ ಏನು ಮಾಡುತ್ತಾರೆ ಎಂಬುದು ಬಹುಜನರ ಪ್ರಶ್ನೆ ಮತ್ತು ಚಿಂತೆ ಆಗಿತ್ತು. ಈಗ ಲಾಕ್ಡೌನ್ ಇರುತ್ತೆ, ಆದರೆ ಈ ಲಾಕ್ಡೌನ್ ಹೊಸ ರೂಪ, ಸ್ವರೂಪ ಹಾಗೂ ಬಣ್ಣದೊಂದಿಗೆ ಹೊರಕ್ಕೆ ಬರುತ್ತೆ. ಅದೇನೆಂಬುದನ್ನು 18ರ ಒಳಗೆ ಕೇಂದ್ರ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಪ್ರಕಟ ಮಾಡುತ್ತೆ. ಆದರೆ ಒಂದು ಮಾತಂತೂ ದಿಟ, ಈ ಹೊಸ ಮಾರ್ಗಸೂಚಿ ಏನು ಬರುತ್ತೆ ಅದು ನಿನ್ನೆ ನಡೆದಂತಹ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯ ಸಲಹೆಗಳ ಆಧಾರದ ಮೇಲೆ ಆ ಮಾರ್ಗಸೂಚಿ ಬರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಹಳ ದೇಶದಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಿದ್ದು ಕರೋನಾ ಆಯಿತು ಮುಂದೇನು ಎಂಬ ಪ್ರಶ್ನೆ. ಲಾಕ್ಡೌನ್ ಇಂದ ಹೊರಕ್ಕೆ ಬರ್ತೀವಿ, ಕೈಗಾರಿಕೆಗಳು ಪ್ರಾರಂಭ ಆಗುತ್ತೆ, ಜೀವನ ಮತ್ತೆ ಆರಂಭ ಆಗುತ್ತೆ, ಆದರೆ ಮುಂದೇನು? ಜನ ಕೆಲಸಕ್ಕೆ ಹೋಗುತ್ತಾರೆ, ಹೇಗೋ ದುಡಿದುಕೊಳ್ಳುತ್ತಾರೆ, ತಿನ್ನುತ್ತಾರೆ, ಆದರೆ ದೇಶದ ಕತೆ ಮುಂದೇನು? ದೇಶದಲ್ಲಿ ದುಡ್ಡು ಕಡಿಮೆ ಆಗಿರಬಹುದು, ರಾಜ್ಯಗಳಿಗೆ ಹಣಕಾಸಿನ ಕೊರತೆ ಬಂದಿದೆ, ಆದಾಯ ಇಲ್ಲ, ವೆಚ್ಚ ಜಾಸ್ತಿ ಆಗ್ತಿದೆ, ಹಾಗಾದರೆ ಇದನ್ನು ರಿಪೇರಿ ಮಾಡಿಕೊಳ್ಳಲು ಮುಂದೇನು? ಈ ಪ್ರಶ್ನೆ ಪದೇ ಪದೇ ಕಾಡ್ತಾ ಇತ್ತು. ಸಣ್ಣದಾಗಿ ಅಲ್ಲಲ್ಲಿ ಇಲ್ಲಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಒಂದಿಷ್ಟು ಅಪಸ್ವರಗಳೂ ಎದ್ದು ಬಂದಿದ್ದವು. ಹಣವನ್ನು ಕೊಡದಿದ್ದರೆ ಜನರಿಗೆ, ಆರ್ಥಿಕ ವ್ಯವಸ್ಥೆಯನ್ನು ಚೇತರಿಕೆಗೆ ಜಾಗ ಮಾಡಿ ಕೊಡದಿದ್ದರೆ ಸಾಧ್ಯವೇ ಇಲ್ಲ ಎಂಬ ಮಾತುಗಳು ಕೂಡ ಕೇಳಬಂದಿತ್ತು. ಆದರೆ ಯಾರು ಈ ಪರಿಪ್ರಮಾಣದಲ್ಲಿ 20 ಲಕ್ಷ ಕೋಟಿ ರೂಪಾಯಿಗಳ ಒಂದು ಪ್ಯಾಕೇಜ್ ಹೊರಕ್ಕೆ ಬರುತ್ತೆ ಅಂತ ಲೆಕ್ಕ ಹಾಕಿರಲಿಲ್ಲ ಅಂತೆ. ಎಂದಿನಂತೆ ನರೇಂದ್ರ ಮೋದಿಯವರು ಹಿ ಆಲ್ವೇಸ್ ಬ್ರಿಂಗ್ಸ್ ಇನ್, ಅವರು ಯಾವಾಗಲೂ ಯಾವುದೋ ಒಂದನ್ನು ತಾಳೆ ಹಾಕಿ ಜಂಟಿ ಮಾಡ್ತಾ ಹೋಗ್ತಾರೆ. 20 ಲ್ಯಾಕ್ಸ್ ಅಂತ ತಂದಿಟ್ರು. ದಟ್ಸ್ ಇಸ್ ಕೆಪಾಸಿಟಿ. ಯಾವುದಕ್ಕೂ ಅದನ್ನು ಜಾಯಿನ್ ಹಾಕ್ತಾರೆ, ಅದಕ್ಕೊಂದು ರೂಪ ಕೊಡುವುದಕ್ಕೆ, ಅರ್ಥ ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನೇ ಇವತ್ತು ಮಾಡಿದರು. 2020 ಇದು ಈ ಕರೋನಾ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ 20 ಲಕ್ಷ ಕೋಟಿ ರೂಪಾಯಿಗಳ ಭಾರತದ GDP ಗಾತ್ರದ 10% ನಾವು ಮೀಸಲಿಡ್ತಾ ಇದ್ದೀವಿ ಇದಕ್ಕೆ ಎಂಬ ಪ್ರಕಟಣೆಯನ್ನು ಹೊರಡಿಸಿ ಬಿಟ್ಟರು. ನಾಳೆ ನಿರ್ಮಲಾ ಸೀತಾರಾಮನ್ ವಿತ್ತ ಮಂತ್ರಿಗಳು ಈ ಎಲ್ಲ ವಿವರಗಳನ್ನು ತಮಗೆ ನೀಡುತ್ತಾರೆ ಅಂತಂದ್ರು. ಸಣ್ಣ ಉದಾಹರಣೆಯೊಂದು ನಮ್ಮ ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೀನಿ. ಏನು 20 ಲಕ್ಷ ಕೋಟಿ ಎಂದರೆ?
ಅಂದರೆ ಯಾಕಂದರೆ ನಮ್ಗಳಿಗೆ ಅರ್ಥವಾಗದೇ ಇರುವಂಥ ಸಂಖ್ಯೆಗಳು ನಮಗೆ 20,000 25,000 ಅಂದರೆ 30,000 40,000 ಅಂದರೆ ನಮ್ಮ ಸಂಬಳದ ನಂಬರ್ಗಳವು. ಹಾಗಾಗಿ ನಮಗೆ 20 ಲಕ್ಷ ಕೋಟಿ ಹೇಗೆ ಅರ್ಥ ಆಗಬೇಕು? ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ 2 ಲಕ್ಷ ಕೋಟಿ ರೂಪಾಯಿಗಳು ಅಂತ ಇಟ್ಕೊಳ್ಳೋಣ, ಲೆಕ್ಕ ಹಾಕ್ಕೊಳ್ಳಿ. 10 ಪಟ್ಟು ಕರ್ನಾಟಕ ರಾಜ್ಯದ ಅಂದರೆ 10 ವರ್ಷ ಹೀಗೆ ಇದ್ದರೆ ಕರ್ನಾಟಕದ ಬಜೆಟ್ 10 ವರ್ಷಗಳ ಕಾಲದ ಕರ್ನಾಟಕ ಬಜೆಟ್ಟಿನ ಗಾತ್ರ ಅದು 20 ಲಕ್ಷ ಕೋಟಿ. ನಮಗೊಂದು ಐಡಿಯಾ ಸಿಕ್ಕತ್ತೆ ಏನು ಆ ಗಾತ್ರ ಅದು ಅನ್ನೋದು. ಹಾಗಿದ್ದರೆ ಈ 20 ಲಕ್ಷ ಕೋಟಿ ರೂಪಾಯಿಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಹೂಡುತ್ತಾರೆ, ಯಾರಿಗೋಸ್ಕರ ಹೂಡುತ್ತಾರೆ ಅಂತಂದರೆ ಪ್ರಧಾನಮಂತ್ರಿಗಳು ಈ ಹಂತದಲ್ಲಿ ತಮ್ಮ ವಾದವನ್ನು ಮುಂದಿಟ್ಟಿದ್ದು ಹೀಗೆ: ಈ ಹಣವನ್ನು ಎಲ್ಲಿ ಹೂಡುತ್ತೇವೆ, ಹೇಗೆ ಹೂಡುತ್ತೇವೆ, ಯಾರಿಗೆ ಹೂಡುತ್ತೇವೆ ಅನ್ನುವುದಕ್ಕಿಂತ ನಾವು ಸ್ವಾವಲಂಬಿಗಳಾಗಿ ಮುಂದಕ್ಕೆ ಸಾಗಬೇಕೇ ಹೊರತು ಪರಾವಲಂಬಿಗಳಾಗಿ ನಾವು ಸಾಗಬಾರದು. ಯಾವ್ಯಾವ ದೇಶಗಳು ಸ್ವಾವಲಂಬಿಗಳಾಗಿದ್ವೋ ಅವು ಕರೋನಾನ ಎದುರಿಸುವಲ್ಲಿ ಹೆಚ್ಚು ಕಡಿಮೆ ಯಶಸ್ವಿ ಆಗ್ತಾ ಇವೆ. ಯಾವ ಪರಾವಲಂಬಿಗಳಾಗ್ತೀರೋ ಅವಾಗ ಸಿಕ್ಕಾಕೋತೀವಿ. ಭಾರತ ದೇಶ ಕರೋನಾದಿಂದ ಒಂದು ಕಲಿತಿರುವ ದೊಡ್ಡ ಪಾಠ ಅಂದರೆ ನಾವು ಸ್ವಾವಲಂಬಿಗಳಾಗಬೇಕು ಮತ್ತು ಲೋಕಲ್ ಮಂತ್ರವನ್ನು ಜಪಿಸುತ್ತಾ ಹೋದರು ಪ್ರಧಾನಮಂತ್ರಿಗಳು. ಲೋಕಲ್ ಮಂತ್ರವನ್ನು ಜಪಿಸುತ್ತಾ ಹೋದಂಗೆ ಲೋಕಲ್ ಉತ್ಪಾದಿತ ವಸ್ತುಗಳು ಗ್ಲೋಬಲ್ಗೆ ಹೋಗಬೇಕು ಎಂಬ ಅರ್ಥವನ್ನು ಕೂಡ ಎಳಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಅರ್ಥ ಆ ಎಲ್ಲವನ್ನು ಅವರು ವರ್ಣನೆ ಮಾಡಲು ಬಳಸಿಕೊಂಡಂಥ ಒಂದು ಬಹುದೊಡ್ಡ ಛತ್ರಿ ಯಾವುದು ಅಂತಂದರೆ ಒಂದು ದೊಡ್ಡ ಅಂಬ್ರೆಲಾ ಟೈಪಲ್ಲಿ ಒಂದು ಆಶ್ರಯ ಪಡ್ಕೊಂಡ್ರು. ಅದರಲ್ಲಿ ಅದು ಏನು ಅಂತಂದರೆ ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರ್ ಭಾರತ್ ಅಂದಿದ್ದಕ್ಕೆ ಆತ್ಮ ಎಂದರೆ ಇಡೀ ಪ್ರಪಂಚವನ್ನು ನಾವು ನೋಡುತ್ತೇವೆ. ನಾವು ಭೂಮಿಯನ್ನು ತಾಯಿಯಾಗಿ ನಾವು ನೋಡುವಂತಹ ಜನ. ಈ ಭಾರತ ವಸುದೈವ ಕುಟುಂಬಕಂ ಎಂದು ಇಡೀ ಪ್ರಪಂಚವನ್ನೇ ತನ್ನ ಕುಟುಂಬ ಎಂದು ನೋಡುವಂತಹ ದೇಶ. ಇಂತಹ ದೇಶ ಆತ್ಮನಿರ್ಭರ ಭಾರತ್ ಅಂದರೆ ಬಹಳ ಸರಳವಾಗಿ ಅರ್ಥಾತ್ ಸ್ವಾವಲಂಬಿ ಭಾರತವಾಗಿ ಹೇಗೆ ನಾವು ಮುಂದಕ್ಕೆ ಸಾಗಬೇಕು ಎಂಬುದನ್ನು ಪ್ರಧಾನಮಂತ್ರಿಗಳು ಹೇಳ್ತಾ ಹೋದರು. ಸ್ವಾವಲಂಬಿಗಳು ಅಂದರೆ ಬರೀ ದುಡ್ಡು ಹಾಕೋದಲ್ಲ, ದುಡ್ಡನ್ನು ಎಲ್ಲಿಗೆ ಹಾಕುವುದು ಎಂಬ ಪ್ರಶ್ನೆ. ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಶ್ರಮಿಕ ವರ್ಗ, ವಲಸಿಗರು, ಮೀನುಗಾರರು, ಮಧ್ಯಮ ವರ್ಗ, ಈ ಎಲ್ಲವಕ್ಕೆ ಈ ದುಡ್ಡು ಈಗ ಹೋಗುತ್ತೆ 20 ಲಕ್ಷ ರೂಪಾಯಿ. ಹೇಗೆ ಹೋಗುತ್ತೆ 20 ಲಕ್ಷ ರೂಪಾಯಿ? ಎಲ್ಲರಿಗೆ ಹಲವರು ಸಲಹೆ ಕೊಟ್ಟಂತೆ ಅವರವರ ಖಾತೆಗಳಿಗೆ ದುಡ್ಡು ಹೋಗಿಬಿಡುತ್ತೋ ಅಥವಾ ಹಲವರು ಸಲಹೆ ಕೊಟ್ಟಂತೆ ನೇರವಾಗಿ ಜನರ ಕೈಗೆ ದುಡ್ಡು ಕೊಟ್ಟು ಅವರನ್ನು ಸದೃಢರನ್ನಾಗಿ ಮಾಡಿ ಆರ್ಥಿಕವಾಗಿ ಆ ಮೂಲಕ ಅವರ ಖರೀದಿ ಶಕ್ತಿಯನ್ನು ಹೆಚ್ಚಿಸಿ ಆ ಮೂಲಕ ಭಾರತವನ್ನು ಮಗದೊಂದು ಹಂತಕ್ಕೆ ಎಳೆದುಕೊಂಡು ಹೋಗೋಣ ಆರ್ಥಿಕವಾಗಿ ಅನ್ನೋ ಲೆಕ್ಕಾಚಾರನೋ? ನೋ. ಪ್ರಧಾನಮಂತ್ರಿಗಳ ಪ್ರಕಾರದಲ್ಲಿ ಈ ಹಣ ಲ್ಯಾಂಡ್, ಲೇಬರ್, ಲಿಕ್ವಿಡಿಟಿ ಮತ್ತು ಲೋನ್ ಅಂದರೆ ಈ ಕಡೆಗೆ ಹೋಗುತ್ತೆ. ಭೂಮಿ ಮತ್ತು ಕಾರ್ಮಿಕರು ಮತ್ತು ಲಿಕ್ವಿಡಿಟಿ ಹಣದ ಲಭ್ಯತೆ ಮತ್ತು ಲೋನ್ ಸಾಲ, ಇದಿಷ್ಟುಗಳನ್ನು ಒಳಗೊಂಡಿರುತ್ತೆ ಇದು ಅನ್ನೋದನ್ನು ಹೇಳ್ತಾ ಹೋದರು. ಈ ಎಲ್ಲವನ್ನು ಅವರು ಸ್ವಾವಲಂಬಿ ಭಾರತದ ಅಡಿಯಲ್ಲೇ ತೆಗೆದುಕೊಂಡು ಹೋಗ್ತಾ ಹೋದರು ಭಾಷಣದಲ್ಲಿ. ಅವರು ಎಲ್ಲೂ ದಾರಿ ತಪ್ಪಲೇ ಇಲ್ಲ ಸ್ವಾವಲಂಬಿ ಭಾರತದಿಂದ ಹೊರಕ್ಕೆ. ಅಂದರೆ ಅರ್ಥ ಯಾಕೆ ಪ್ರಧಾನಮಂತ್ರಿಗಳು ಈ ಆಯ್ಕೆ ಮಾಡಿಕೊಂಡರು, ಏಕೆ ಅವರು ಈ ಸ್ವಾವಲಂಬಿ ಭಾರತದ ಮಂತ್ರವನ್ನು ಜಪಿಸಲು ಈ ಅವಕಾಶವನ್ನು ಬಳಸಿಕೊಂಡರು ಅಂತ ಯಾರಾದರೂ ಪ್ರಶ್ನೆ ಕೇಳೋದಾದರೆ, 21ನೇ ಶತಮಾನ ಭಾರತದ ಶತಮಾನ ಅಂತ ಹೇಳ್ತಾ ಇದ್ದೀವಿ, ನಾವೆಲ್ಲ ನಂಬಿದ್ದೀವಿ. ಆದರೆ ಆ 21ನೇ ಶತಮಾನವನ್ನು ಭಾರತದ ಶತಮಾನ ಮಾಡಬೇಕು, ಮಾಡಿಯೇ ತೀರುತ್ತೇವೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ನಮಗೆ ಎಲ್ಲಿಂದ ಶಕ್ತಿ ಬರಬೇಕು ಎಂದರೆ ಸ್ವಾವಲಂಬಿಯಾಗಿಯ ಶಕ್ತಿ ಬರಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವಂಗಾಗಬೇಕು. ಹೇಗೆ ಸಾಧ್ಯ ಅದು? ಹಣ ಹಾಕಿದರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಗಳಾಗಿ ಬಿಡುತ್ತೇವೇನೋ? ಇಲ್ಲ. ಉತ್ಪಾದನೆಯಾದ ನಂತರ ಅದನ್ನು ಗರ್ವದಿಂದಲೂ ಹೆಮ್ಮೆಯಿಂದಲೂ ಮತ್ತು ಪ್ರೀತಿಯಿಂದಲೂ ಖರೀದಿ ಮಾಡುವಂತಹ ಮನೋಸ್ಥಿತಿಯನ್ನು ಭಾರತೀಯರು ನೀವು ಬೆಳೆಸ್ಕೋಬೇಕೀಗ. ಉದಾಹರಣೆಗೆ ಖಾದಿ ತಗೊಳ್ಳಿ, ಉದಾಹರಣೆಗೆ ಹ್ಯಾಂಡ್ಲೂಮ್ ತಗೊಳ್ಳಿ. ಈ ಎಲ್ಲವನ್ನ ಹೇಗೆ ನೀವು ಅಪ್ಪಿ ಮುದ್ದಾಡಿಕೊಂಡಿದ್ದೀರೋ ಹಾಗೆ ಎಲ್ಲಿಯವರೆಗೆ ಗರ್ವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವು ಅದನ್ನು ಮಾಡ್ಕೋಬೇಕು. ಎಲ್ಲಿಂದ ಬರಬೇಕು ನಮಗೆ ಆ ವಿಶ್ವಾಸ? ಭಾರತದಲ್ಲಿ ತಯಾರಾಗುವ ಪದಾರ್ಥಗಳು ಅಂದರೆ ಮೇಕ್ ಇನ್ ಇಂಡಿಯಾ, ಭಾರತ ನಿರ್ಮಿತ ವಸ್ತುಗಳ ಮೇಲೆ ವಿಶ್ವಾಸ ಎಲ್ಲಿಂದ ಬರಬೇಕು? ಯಾಕೆ ಬರಬಾರದು? 2000 ವರ್ಷದ ಹೊತ್ತಿಗೆ Y2K ಎಂಬ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಅದನ್ನು ಸಾಲ್ವ್ ಮಾಡಿದ್ಯಾರು? ಭಾರತೀಯ ತಂತ್ರಜ್ಞರೇ. ಇಡೀ ಪ್ರಪಂಚಕ್ಕೆ ಅದನ್ನು ದಾರಿಯನ್ನು ತೋರಿಸಿದ್ರು. ಆಗ ನಮಗೆ ವಿಶ್ವಾಸ ಬರಲಿಲ್ಲವೇನು? ಹಾಗಿದ್ದರೆ ಜಾಗತಿಕ ತಾಪಮಾನದ ವಿಚಾರದಲ್ಲಿ ಸೂರ್ಯ ಶಕ್ತಿಯನ್ನು ಬಳಸಿಕೊಳ್ಳುವ ವಿಚಾರದಲ್ಲಿ ಭಾರತ ಮುಂದಾಳತ್ವವನ್ನು ವಹಿಸಿದಾಗ ಇಡೀ ಪ್ರಪಂಚ ಅದರ ಕಡೆಗೆ ತಿರುಗಿ ನಿಂತುಕೊಂಡು ನೋಡಿತ್ತು. ನಾವು ಅದನ್ನು ಅಚೀವ್ ಮಾಡ್ತಾನೂ ಇದ್ದೀವಿ, ಇಲ್ಲ ಅಂತಲ್ಲ. ಹಾಗಿದ್ರೆ ಅದರಲ್ಲಿ ನಮಗೆ ವಿಶ್ವಾಸವಿಲ್ಲವೇನು? ಹಾಗಿದ್ದರೆ ನಾವು ಯೋಗಾನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಾಗ ನಮ್ಮ ಇಡೀ ದೇಶ, ಪ್ರಪಂಚ ನಮ್ಮ ಕಡೆಗೆ ನೋಡ್ತಾ ಇತ್ತು. ಹಾಗಾಗಿ ಭಾರತೀಯರಲ್ಲಿ ಆ ಶಕ್ತಿ ಇದೆ. ಭಾರತೀಯರ ಸಂಕಲ್ಪ ಶಕ್ತಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ಅದನ್ನು ಅಳ್ಳಾಡಿಸುವುದಕ್ಕೆ ಯಾರಿಗೂ ಅಷ್ಟು ಸುಲಭವಾಗಿ ಸಾಧ್ಯ
ಸಾಧ್ಯವಿಲ್ಲ. ಈ ಸಂಕಲ್ಪ ಶಕ್ತಿ ಇರುವಂಥ ಭಾರತ ಸ್ವಾವಲಂಬಿಯಾಗಿ ಮುಂದಕ್ಕೆ ಹೋಗುವುದು ಎಷ್ಟು ಕಷ್ಟ ಆದೀತು. ಹಾಗಾದಾಗ 21ನೇ ಶತಮಾನ ನಮ್ಮ ಶತಮಾನವಾಗದೆ ಇನ್ನೇನಾದೀತು ಎಂಬ ಮಾತುಗಳ ಹೇಳಬಹುದಾದ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಇದನ್ನೆಲ್ಲ ಹೇಳ್ತಾ ಬಂದರು. ಹೇಗೆ ನಂಬೋದು ಹಾಗೆ ಅಂದ್ರೆ, ಹಾಗಿದ್ರೆ ಕರೋನಾ ನಮಗೇನು ಕಲಿಸ್ಕೊಟ್ಟಿದೆ? ಕರೋನಾ ಒಂದು ಸಂದೇಶವನ್ನು ಕೊಟ್ಟಿದೆ. ಆ ಸಂದೇಶ ಏನಪ್ಪ ಅಂತಂದರೆ, ನೀನು ಮನಸ್ಸು ಮಾಡಿದರೆ, ನೀನು ನಿರ್ಧಾರ ಮಾಡಿದರೆ, ನೀನು ಸಂಕಲ್ಪ ಮಾಡಿದರೆ ನಿನ್ನನ್ನು ಅಳ್ಳಾಡಿಸಲು ಸಾಧ್ಯವಿಲ್ಲ ಅಂತ. ಹೇಗೆ ಅಂತಂದರೆ, ಈ ಕರೋನಾ ನಮಗೆ ಬರುವುದಕ್ಕೆ ಮೊದಲು ಈ ಭರತಖಂಡದಲ್ಲಿ ಒಂದೇ ಒಂದು N95 or 95 ಮಾಸ್ಕ್ಗಳನ್ನು ನಾವು ಮಾಡ್ತಾ ಇರಲಿಲ್ಲ. ಒಂದೇ ಒಂದು ನಮ್ಮ ಡಾಕ್ಟರ್ಗಳು ಮತ್ತು ಕರೋನಾ ವಾರಿಯರ್ಸ್ಗಳು ಹಾಕ್ಕೊಳ್ಳೋ PPE ಕಿಟ್ಗಳನ್ನು ಮಾಡ್ತಾ ಇರಲಿಲ್ಲ. ಇವತ್ತಿನ ದಿನ ಅದೇ ಭಾರತ 2 ಲಕ್ಷ PPE ಕಿಟ್ಗಳನ್ನು ಪ್ರತಿದಿನ, 2 ಲಕ್ಷ N95 ಯಾವುದೋ ಮಾಸ್ಕ್ಗಳನ್ನು ಪ್ರತಿದಿನ ತಯಾರಿ ಮಾಡುವ ಸ್ಥಿತಿಗೆ ಬಂದಿವೆ. ಇದರ ಜೊತೆಗೆ ಅವ್ರು ಹೇಳಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಆ್ಯಡ್ ಮಾಡ್ತೀನಿ. ನಾವು ಇದೇ ಹಂತದಲ್ಲಿ ನಮ್ಮದೇ ಆದಂಥ ಅದ್ಭುತವಾದ ವೆಂಟಿಲೇಟರ್ಗಳ ವ್ಯವಸ್ಥೆಯನ್ನು ತರ್ತಾ ಇದ್ದೀವಿ. ನಮ್ಮದೇ ಆದಂತಹ ಇನ್ನಿತರ ಎಕ್ವಿಪ್ಮೆಂಟ್ಗಳು, ಉಪಕರಣಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮ್ಮದೇ ಆದಂಥ ರ್ಯಾಪಿಡ್ ಆ್ಯಂಟಿಬಾಡಿ ಟೆಸ್ಟ್, ಎಲೀಸಾ ಈ ರೀತಿ ಎಲ್ಲವನ್ನ ಮಾಡ್ತಾ ಇದೆ. ಅಂದರೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಿದ್ದು, ಕರೋನಾ ಕೊಟ್ಟಿರುವ ಸಂದೇಶ ಇಷ್ಟೇನೆ. ಇದು ನಮಗೆ ಹಾಕಿದ್ದ ಸವಾಲದು, ನಾವು ಅದನ್ನು ಅವಕಾಶವಾಗಿ ಬಳಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಅಂದರೆ, ಇಡೀ ಪ್ರಪಂಚವೇ ಭಾರತವನ್ನು ನೋಡುತ್ತಿರುವ ದೃಷ್ಟಿಯೇ ಬದಲಾಗಿದೆ. ಭಾರತ ಒಂದು ಹೊಸ ಆಶಾಕಿರಣವಾಗಿ ಗೋಚರಿಸುತ್ತಿದೆ. ನಾವು ಪ್ರಪಂಚ ನಮ್ಮ ದೇಶವನ್ನು ನೋಡ್ತಾ ಇರೋ ರೀತಿಯಲ್ಲಿ ನಾವು ಸಾಗಿ ಮುಂದೆ ಹೋಗಬೇಕು ಎನ್ನುವುದಾದರೆ ಅದಕ್ಕೆ ಸಾಧ್ಯ ಇರುವುದು ನಾವು ಈ ನಮ್ಮ ಸ್ವಾಭಿಮಾನಿ ಮತ್ತು ಲೋಕಲ್ ಮಂತ್ರವನ್ನು ಜಪಿಸದಿದ್ದರೆ ಸಾಧ್ಯವೇ ಇಲ್ಲ ಅಂತ. ನಾವೇನೋ ಜಪಿಸೋಣ, ನಾವೇನೋ ಖರೀದಿಯನ್ನು ಮಾಡೋಣ, ಆದರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ಬೇಕಲ್ಲ ಅಂತಂದರೆ, ಸ್ವಾವಲಂಬಿ ಈ ಭಾರತದ ವ್ಯವಸ್ಥೆಯನ್ನು ಜಾರಿಗೆ ತರಲು ಪ್ರಧಾನಮಂತ್ರಿಗಳು ಗುರುತಿಸಿಕೊಂಡದ್ದು 5 ಆಧಾರ ಸ್ತಂಭಗಳನ್ನು. ಮೊದಲನೆಯದಾಗಿ ಎಕಾನಮಿ, ಆರ್ಥಿಕ ಶಕ್ತಿ ನಮ್ಮದು ಹೇಗಿರಬೇಕು ಅನ್ನೋದನ್ನು ಗುರುತಿಸಿಕೊಂಡ್ರು. ಎರಡನೇದು ಮೂಲಭೂತ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಹೇಗಿರಬೇಕು ಅಂತ ಗುರುತಿಸಿದ್ರು. ಮೂರನೇದು ನಮ್ಮ ವ್ಯವಸ್ಥೆ, ಆದರೆ ಅದು ತಂತ್ರಜ್ಞಾನದಿಂದ ಓಡುವಂತಹ ಚಾಲಿತವಾದಂತಹ ವ್ಯವಸ್ಥೆ ಆಗಬೇಕು ಎಂಬುದನ್ನು ಗುರುತಿಸಿದ್ರು. ನಾಲ್ಕನೇದು ನಮ್ಮ ಡೆಮೋಗ್ರಫಿ, ಎಂಥ ಅದ್ಭುತವಾದ ದೇಶ, ಏನಿಲ್ಲ ಏನುಂಟು ಈ ದೇಶದಲ್ಲಿ ಎಲ್ಲವೂ ಇದೆ, ಸಿಗಲ್ಲ ಅನ್ನೋದು ಇಲ್ಲವೇ ಇಲ್ಲ ನಮ್ಮ ಭಾರತ ದೇಶದಲ್ಲಿ. ಅಷ್ಟು ಅದ್ಭುತವಾದ ಭಾರತ ದೇಶ ಈ ಡೆಮೋಗ್ರಫಿಯನ್ನು ಹೊಂದಿಕೊಂಡಿದೆ. ಐದನೇದು ಬಹಳ ಇಂಪಾರ್ಟೆಂಟು, ಡಿಮಾಂಡ್ ಅಂತ ಹೇಳಿದ್ರು. ಏನದು ಡಿಮಾಂಡ್ ಅಂದರೆ? ಬೇಡಿಕೆ, ಉತ್ಪಾದನೆ ಮತ್ತು ಬೇಡಿಕೆ, ಸಪ್ಲೈ ಆ್ಯಂಡ್ ಡಿಮಾಂಡ್. ಹಾಗಾಗಿ ಪ್ರಧಾನಮಂತ್ರಿಗಳು ಪದೇ ಪದೇ ಸಪ್ಲೈ ಚೈನ್ ಬಗ್ಗೆ ಮಾತನಾಡ್ತಾ ಇದ್ದರು. ನಾವು ಹೇಗೆ ಅದನ್ನು ಗಟ್ಟಿಗೊಳಿಸಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾ ಬಂದರು. ಮುಂದೆ ಸಾರಿದಂತೆ ಭಾರತ ಈ ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿನ ಒಂದು ಕವಲು ದಾರಿಯಲ್ಲಿ ನಿಂತುಕೊಂಡಿದೆ. ಆ ದಾರಿಯನ್ನು ಆಯ್ಕೆ ಮಾಡಿ ಮುಂದೆ ಸಾಗಬೇಕಾದ್ದು ನಾವು ಆ ಕೆಲಸವನ್ನು ಮಾಡಿಸಿದರೆ ನಮಗೆ ಯಶಸ್ಸು ಅನ್ನೋದು ನಮ್ಮನ್ನು ಬಹುಶಃ ತಡೆಯಲಿಕ್ಕೆ ಆಗುವುದಿಲ್ಲ ಯಾರ ಕೈಲುವೆ ಅನ್ನೋದು ಅವರ ಲೆಕ್ಕ ಆಯಿತು. ಒಂದಂತೂ ನಿಜ, ಈ ಇಡೀ ಕರೋನಾ ನಮ್ಮನ್ನು ಅಳ್ಳಾಡಿಸಿ ಬಿಟ್ಟಿದೆ, ನಮ್ಮೆಲ್ಲರನ್ನು ಬೆದರಿಸಿ ನಿಲ್ಲಿಸಿದೆ. ಆದರೆ ನಾವು ಬೆದರಿ ನಿಂತರೆ ಆಗುವುದಿಲ್ಲ, ಅದರ ಜೊತೆಗೆ ಬದುಕುತ್ತಾ ಮತ್ತು ಅದರ ಜೊತೆಗೆ ಹೋರಾಡುತ್ತಾ ಮತ್ತು ನಮ್ಮ ದೇಶವನ್ನು ಕಟ್ಟುವ ಕಡೆಗೆ ನಾವು ಮುಂದೆ ಹೋಗಲೇಬೇಕು ಅಂತ ಕೂಡ ಅವರು ತಮ್ಮ ಮಾತುಗಳನ್ನು ಹೇಳ್ತಾ ಇದ್ರು. ಈ ಕರೋನಾ 3ನೇ ಅಂಶ, ದೀರ್ಘಕಾಲ ನಮ್ಮ ಜೊತೆ ಇರುತ್ತೆ, ಅದರೊಂದಿಗೆ ನಾವು ಬದುಕುವುದನ್ನು ಕಲಿತು ಬಿಡೋಣ ಅಂತಂದ್ರು. 4ನೇ ಅಂಶ ಅವ್ರದ್ದು ಲಾಕ್ಡೌನ್ ಪ್ರಕಟ ಒಂದಾಯಿತು, ಪ್ಯಾಕೇಜ್ 2 ಆಯಿತು, ಕರೋನಾ 3 ಆಯಿತು. 4ನೇದು ಒಂದು ಸ್ವಾವಲಂಬಿದಾಗಿತ್ತು. 4ನೇದು ಒಂದು ಬಹಳ ಇಂಪಾರ್ಟೆಂಟ್ ಅಂದರೆ ಅರ್ಥ ನಾವು ಮಾಸ್ಕ್ಗಳನ್ನು ಹಾಕ್ಕೊಳ್ಳೋಣ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ, ಅದರ ಜೊತೆಯಲ್ಲೇ ನಮ್ಮ ಶುಚಿತ್ವವನ್ನು ನೋಡಿಕೊಳ್ಳೋಣ, ಅದರ ಜೊತೆಯಲ್ಲೇ ಉಳಿದವನ್ನೂ ಮಾಡಿಕೊಂಡು ಹೋಗೋಣ ಎಂಬ ಸ್ವಾವಲಂಬಿ ಭಾರತದ ಕನಸನ್ನು ಕರೋನಾ ಮಧ್ಯೆ ಬಿತ್ತುತ್ತಾ ಅದಕ್ಕೆ ಒಂದು 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಪ್ರಕಟಿಸುತ್ತಾ ಮತ್ತು ಈ ಕರೋನಾ ಎಂಬ ಈ ದುಷ್ಟ ವೈರಾಣು ನಮ್ಮನ್ನು ಹೇಗೆ ಹಿಪ್ಪೆ ಮಾಡುತ್ತಿದೆ ಎಂಬ ಆ ಕಷ್ಟಗಳನ್ನು ವಿವರಿಸುತ್ತಾ ಪ್ರಧಾನಿಗಳು ತಮ್ಮ ಭಾಷಣವನ್ನು 32 ನಿಮಿಷಗಳ ಕಾಲದಲ್ಲಿ ಮುಗಿಸಿದರು. ಏನೇನು ಹೇಳಿದ್ದಾರೆ ಪ್ರಮುಖವಾಗಿ ನೋಡ್ಬಿಡೋಣ ಸರ್, ಹೈಲೈಟ್ಸ್. ಏನೇನು ಹೇಳಿದ್ದಾರೆ ಪ್ರಮುಖವಾಗಿ ನಾನು ಹೇಳಿದ ಮೇಲೂ ಏನಾದ್ರು ಇದೆಯೋ ನಿಮ್ಮ ಹತ್ರ? ಆಲ್ ರೈಟ್, ಓಕೆ. ನಮ್ಮಲ್ಲಿ ಮೇಲೆ ನಂಬಿಕೆ ಇಲ್ಲ ನಮ್ಮ ಆಫೀಸ್ನವ್ರಿಗೆ, ನಾವೇನ್ ಮಾಡಕ್ಕಾಗತ್ತೆ ಅದಕ್ಕೆ? ಯು ಡೋಂಟ್ ಟ್ರಸ್ಟ್ ಮೀ, ಪೀಪಲ್ ಟ್ರಸ್ಟ್, ಯು ಡೋಂಟ್ ಟ್ರಸ್ಟ್, ನಾನೇನ್ ಮಾಡ್ಲಿ? ಟ್ರಸ್ಟ್ ಅಲ್ಲ, ಅವ್ರೇನು ಹೇಳಿದ್ರು ಆಲ್ ರೈಟ್ ನೋಡೋಣ ಅಂತಷ್ಟೇ.
ಇದಕ್ಕಿಂತ ಇನ್ನೇನಾದ್ರು ಹೇಳಿರೋದಿದ್ರೆ ಹೇಳ್ಬಿಡಿ, ನೋಡ್ತೀನಿ ನಾನು. ಓಕೆ, ಡನ್. ಆಲ್ ರೈಟ್, ಕ್ವಿಕ್ ಆಗೋಗೋಣ, ನೋ ಪ್ರಾಬ್ಲಮ್. ಲಾಕ್ಡೌನ್ ಕುರಿತಾಗಿ ಮೊದಲನೇದಾಗಿ ಲಾಕ್ಡೌನ್ ಕುರಿತಾಗಿ ಏನು ಹೇಳಿದ್ರು ಸಾಹೇಬ್ರು? इस पैक लॉकडाउन का चौथा चरण लॉकडाउन 4 पूरी तरह नए रंग रूप वाला होगा, नए नियमों वाला होगा. राज्यों से हमें जो सुझाव मिल रहे हैं उनके आधार पर लॉकडाउन 4 इससे जुड़ी जानकारी भी आपको 18 मई से पहले दी जाएगी कि नियमों का पालन करते हुए हम कोरोना से लड़ेंगे भी और आगे भी बढ़ेंगे. ಸ್ವಾವಲಂಬಿ ಭಾರತದ ಕನಸನ್ನು ಹೊತ್ತು ತಂದಂತಹ ಈ ಭಾಷಣ, ಗುಲಾಮಗಿರಿಯಲ್ಲಿ ಇದ್ದೆವು ಪ್ರಧಾನಮಂತ್ರಿಗಳು ಒಂದು ಕಡೆ ಬಳಸ್ತಾರೆ. ಹೌದು, ದೀರ್ಘಕಾಲ ನಾವು ಗುಲಾಮಗಿರಿ ಇದ್ವಿ. ನಾನು ಪದೇ ಪದೇ ಇದನ್ನು ಹೇಳ್ತಾರೆ, ನಮ್ಮ ರಕ್ತದ ಕಣ ಕಣದಲ್ಲಿ ಗುಲಾಮಗಿರಿ ಹರಿತಾ ಇದೆ. ನಮಗೆ ಯಾರಾದ್ರೂ ಒಬ್ರು ಹೇಳಲೇ, ನಾವು ಒಂಥರ ನಡು ಬಗ್ಗಿಸಿ ಓಡಾಡುವ ಜನ ಅಂತ ರಾಜಕೀಯ ಪಕ್ಷಗಳಿಗೆ ಬಂದಾಗಲೂ ಹೇಳ್ತೀನಿ. ಅದು BJP-ಯವ್ರಿಗೂ ಹೌದು, ಕಾಂಗ್ರೆಸ್ನವ್ರಿಗೂ ಹೌದು. ರಾಷ್ಟ್ರೀಯ ಪಕ್ಷಗಳ ರಾಜ್ಯ ನಾಯಕರು ಕೆಲವೊಮ್ಮೆ ನಡ್ಕೊಳ್ಳೋದನ್ನು ನೋಡಿದಾಗ ಮೈಯೆಲ್ಲ ಬೆಂಕಿಯಾಗ ಮಾತುಗಳು ಬರುತ್ತೆ. ನಡು ಬಗ್ಗಿಸಿ ಹೋಗ್ತಿರಲ್ಲ, ಗುಲಾಮರ ರೀತಿ, ಜೀತದಾಳಗಳ ಥರ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದೀವತ್ತ. ಇವ್ರದ್ದಲ್ಲ ಕತೆ. ದೇಶ ಒಂದು ರೀತಿಯ ಗುಲಾಮಗಿರಿಯ ಇದಿತ್ತು. ನಾವು ಇದರಿಂದ ಆಚೆ ಬಂದೀಗ ಸ್ವಾವಲಂಬಿ ಆಗಬೇಕು. ಹೇಗೆ? 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್. ಏನು ಹೇಳಿದ್ರು? देश के विभिन्न वर्गों को आर्थिक व्यवस्था की कड़ियों को 20 लाख करोड़ रुपए का संबल मिलेगा, सपोर्ट मिलेगा. 20 लाख करोड़ रुपए का एक पैकेज 2020 में देश की विकास यात्रा को 20 लाख 2020 में आत्मनिर्भर भारत अभियान को ನಮಗೆ ಯಾವುದು ಕಷ್ಟ ಅಲ್ಲ. ನಮ್ಮ ಸಂಕಲ್ಪ ಶಕ್ತಿ ಅಷ್ಟು ದೊಡ್ಡದು. ಹೇಗೆ ನೋಡಿ, ಗುಜರಾತ್ನಲ್ಲಿ ಕಚ್ನಲ್ಲಿ ಭೂಕಂಪ ಆಯಿತು. ಆ ಭೂಕಂಪ ಆದಾಗ ಇಡೀ ಕಚ್ ಪ್ರದೇಶ ನಿರ್ನಾಮವಾಗಿ ಹೊರಟಾಯಿತು. ಆದರೆ ಇವತ್ತಿನ ದಿನ ಆ ಕಚ್ ಪ್ರದೇಶ, ಗುಜರಾತ್ ಅವರೇ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ ಅದು, ಇದು ಎದ್ದು ನಿಂತಿದೆ. ಹೇಗೆ ಎದ್ದು ನಿಲ್ತು? ಆ ಸಂಕಲ್ಪ ಶಕ್ತಿ ನಮಗೆ ಬೇಕು. ಈ ಸಂಕಲ್ಪ ಶಕ್ತಿ ಇದ್ದರೆ ನಮಗೆ ಇದು ಯಾವುದನ್ನು ಮಾಡೋದು ಏನು ಕಷ್ಟ ಅಲ್ಲ ಅನ್ನೋದು ಅವರ ಅಭಿಪ್ರಾಯ. ಒಂದಂತೂ ನಿಜ, ವಿಶ್ವಾದ್ಯಂತ ಪರಿಣಿತರು ಒಂದು ಮಾತನ್ನು ಹೇಳ್ತಿದ್ದಾರೆ, ಆರ್ಥಿಕ ತಜ್ಞರು ಮತ್ತು ಆರೋಗ್ಯ ತಜ್ಞರು. ಅದೇನೆಂದರೆ, ಕರೋನಾ ಬಿಟ್ಟು ಹೋಗಬಹುದಾದ ಕಹಿ ಏನಿದೆ ಅದು ಸಣ್ಣ ಪುಟ್ಟದಲ್ಲ. ಈ ಪ್ರಪಂಚವನ್ನು ಬದಲಾಯಿಸುತ್ತದೆ. ನಾವು ನಡೆದುಕೊಳ್ಳುವ ರೀತಿ, ನಾವು ವ್ಯವಹರಿಸುವ ರೀತಿ, ನಾವು ಆಲೋಚನೆ ಮಾಡುವ ರೀತಿ, ನಾವು ಆರ್ಥಿಕ ಶಕ್ತಿಗಳನ್ನು ಕಟ್ಟಿಕೊಳ್ಳುವ ರೀತಿ, ನಮ್ಮ ರಾಜಕಾರಣದ ರೀತಿ, ಈ ಥರ ಎಲ್ಲವನ್ನು ಬದಲಿಸುತ್ತಾ ಹೋಗುತ್ತದೆ. ಹೇಗೆ ಗೊತ್ತಿಲ್ಲ, ಯಾವ ರೀತಿ ಗೊತ್ತಿಲ್ಲ, ಎಷ್ಟು ಪ್ರಮಾಣದಲ್ಲಿ ಗೊತ್ತಿಲ್ಲ, ಒಟ್ಟಲ್ಲಿ ಬದಲಾಯಿಸತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಬದಲಾವಣೆಗೆ ನಾವು ಹೊಂದಿಕೊಳ್ಳದೇ ಇದ್ದರೆ ಭಾರತ ಸಿಕ್ಕಾಕೋತೀವಿ. ಅದಕ್ಕೆ ಅವರು ಆ ಪಂಚ ಆಧಾರ ಸ್ತಂಭಗಳನ್ನು ಹೇಳ್ತಾ ಹೋಗಿದ್ದು ಮತ್ತು ಸ್ವಾವಲಂಬಿ ಭಾರತದ ಬೀಜವನ್ನು ಹಾಕಿದ್ದು. ಜೊತೆಗೆ ಭಾರತದ ನಂಬಿಕೆಗಳು ಯಾವುದು ಅಂದರೆ ವಸುಧೈವ ಕುಟುಂಬಕಂ ಅಂತಂದರೆ, ನಾವು ಬೆಳೆಯಬೇಕು ಅಂದರೆ ನಾವೊಬ್ಬರೇ ಬೆಳೆಯಲಾಗಲ್ಲ, ಅವರನ್ನು ಜೊತೆಯಲ್ಲಿ ಎಳೆದುಕೋಬೇಕು ನಾವು. ಆಗ ನಾವು ಆ 21ನೇ ಶತಮಾನದ ಅಭೂತಪೂರ್ವ ಶಕ್ತಿ ಆಗಬಹುದು ಅಂತ ಹೇಳ್ತಾರೆ. भारत के नजरिए से देखते हैं तो लगता है कि 21वीं सदी भारत की हो, ये हमारा सपना ही नहीं, ये हम सभी की जिम्मेदारी भी है. लेकिन इसका मार्ग क्या हो? विश्व की आज की स्थिति हमें सिखाती है कि इसका मार्ग एक ही है, आत्मनिर्भर भारत. भारत में एक भी PPE किट नहीं बनती थी. N95 मास्क का भारत में नाम मात्र उत्पादन होता था. आज स्थिति ये है कि भारत में ही हर रोज 2 लाख PPE और 2 लाख N95 मास्क बनाए जा रहे हैं.
ये हम इसलिए कर पाए क्योंकि भारत ने आपदा को अवसर में बदल दिया। 5 पिलर्स पर खड़ी होगी। पहला पिलर इकोनॉमी, एक ऐसी इकोनॉमी जो इंक्रीमेंटल चेंज नहीं बल्कि क्वांटम जंप लाए। दूसरा पिलर इंफ्रास्ट्रक्चर, एक ऐसा इंफ्रास्ट्रक्चर जो आधुनिक भारत की पहचान बने। तीसरा पिलर हमारी सिस्टम, एक ऐसा सिस्टम जो बीती शताब्दी की रीति नीति नहीं बल्कि 21वीं सदी के सपनों को साकार करने वाली टेक्नोलॉजी ड्रिवन व्यवस्थाओं पर आधारित हो। चौथा पिलर हमारी डेमोग्राफी, दुनिया की सबसे बड़ी डेमोक्रेसी में हमारी वाइब्रेंट डेमोग्राफी हमारी ताकत है। आत्मनिर्भर भारत के लिए हमारी ऊर्जा का स्रोत है। पांचवा पिलर हमारी अर्थव्यवस्था में डिमांड और सप्लाई चेन का जो चक्र है, जो ताकत है, उसे पूरी क्षमता से इस्तेमाल किए जाने की जरूरत है। भारत की संस्कृति, भारत के संस्कार उस आत्मनिर्भरता की बात करते हैं जिसकी आत्मा वसुधैव कुटुंबकम है, विश्व एक परिवार। भारत ಸರ್ ಇಲ್ಲಿವರೆಗೂ ಜೀವನದ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಮುಂದುವರೆದ ಭಾಗವಾಗಿ ಚಿಂತನೆಗಳು ಸಾಗ್ತಾ ಇದೆ. ಚಿಂತನೆಗಳಾಗಿದೆ ಇವತ್ತು. ಯಾವುದು ಲೈಕ್ ಸ್ವಾವಲಂಬಿ ಭಾರತ. ಸ್ವಾವಲಂಬಿ ಭಾರತದ ಕಲ್ಪನೆ ನರೇಂದ್ರ ಮೋದಿ ಅವರು ಇವತ್ತು ಹುಟ್ಟಾಕಿದ್ದಲ್ಲ. ಇದು ಹಿಂದಿನಿಂದಲೂ ಇದೆ, ಅನಾದಿ ಕಾಲದಿಂದಾನೂ ಇದೆ, ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಿಂದಾನೂ ಇದೆ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಿಂದಾನೇ ಅಲ್ವೇ ನಮ್ಮದು ಅಂತಂತ ನಾವು ವಿದೇಶಿ ವಸ್ತುಗಳನ್ನು ಬಾಯ್ಕಾಟ್ ಮಾಡಬೇಕು, ಅವರು ಪ್ಯಾಂಟು ಶರ್ಟ್ಗಳನ್ನು ಹಾಕೋಬಾರ್ದು, ನಮ್ಮ ಹತ್ತಿಯನ್ನು ತೆಗೆದುಕೊಂಡು ಲಂಡನ್ ತಗೊಂಡೋಗಿ ಬಟ್ಟೆ ಮಾಡಿ ನಮಗೆ ತಂದು ಮಾಡ್ತಿದ್ದಾರೆ ಈ ಬ್ರಿಟಿಷರು ಅಂತ ತಾನೇ ನಮ್ಮ ಗಲಾಟೆಗಳು. ಸ್ವಾವಲಂಬಿ ಎನ್ನುವುದು ಇಂದಿನ ಕಲ್ಪನೆ ಅಲ್ಲ. ಆದರೆ ಈ ಸ್ವಾವಲಂಬಿ ಕಲ್ಪನೆ ಸಾಕಾರಗೊಳ್ಳಬೇಕಾದ್ರೆ ಕೇವಲ ದುಡ್ಡು ಹಾಕಿದ್ರೂ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಮನೋಸ್ಥಿತಿಯನ್ನೇ ಹೊಸದಾಗಿ ತರಬೇಕಾಗಿದೆ ದೇಶಕ್ಕೆ. ಯಾಕೆಂದ್ರೆ ಭಾರತ ಸ್ವಾವಲಂಬಿ ಆಗಲು ನಾವು ಹಲವಾರು ಲಕ್ಷ 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 ಕೋಟಿ ರೂಪಾಯಿಗಳನ್ನು ಹಾಕಿ ಸಾರ್ವಜನಿಕ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಕೆಲವು ಸಾರ್ವಜನಿಕ ಉದ್ಯಮಗಳನ್ನು ಬಿಟ್ಟರೆ ಉಳಿದವೆಲ್ಲ ಕೊಲ್ಯಾಪ್ಸ್ ಆಗೋದ್ವು. ಅವು ನಮ್ಮ ದೇಶದ ಹಣವನ್ನು ಹಿಂಡಿದ್ವೇ ಹೊರತು ವಾಪಸ್ ಬಂದಿದ್ದು ತುಂಬ ಕಡಿಮೆ. ಎಕನಾಮಿಕಲಿ ನಾ ಬಿಸ್ನೆಸ್ ವೈಸ್ ಹೇಳ್ತಾ ಇರೋದು. ಕೆಲವು ಸಾರ್ವಜನಿಕ ಉದ್ಯಮಗಳನ್ನು ಹೊರತುಪಡಿಸಿ ನಾನು ಮಾರ್ಕೆಟ್ ಮಾಡೋದ್ರಲ್ಲಿ ನಾವು. ಹಾಗಾಗಿ ಇದಕ್ಕೊಂದು ಹೊಸ ಕಲ್ಚರ್ ಬೇಕು ನಿಮಗೆ. ಇದು ಕರೋನಾಯಿಂದ ಈ ಕಲ್ಚರ್ ಬರಬಹುದು ಅಥವಾ ನರೇಂದ್ರ ಮೋದಿ ಅವರಿಂದ ಪ್ರೇರಿತರಾಗಿ ಈ ರೀತಿ ದೇಶ ಆಲೋಚನೆ ಮಾಡುತ್ತೆ ಅನ್ನೋದಾದ್ರೆ ಗ್ರೇಟ್. ದುಡ್ಡು ಹಾಕಿದ್ರಾಗಲ್ಲ. ನಂಬರ್ 2, ಎಲ್ಲ ದೇಶಗಳು ನಮ್ಮಂತೆಯೇ ಆಲೋಚನೆ ಮಾಡ್ತಾ ಇವೆ, ನಾವು ಒಬ್ಬರೇ ಅಲ್ಲ, ಎಲ್ಲರೂ ಆಲೋಚನೆ ಮಾಡ್ತಿದ್ದಾರೆ. ನಾಳೆ ಚೈನಾಯಿಂದ ಅಪ್ಪಿ ತಪ್ಪಿ ಉತ್ಪಾದನಾ ವಲಯದ ಕಾರ್ಖಾನೆಗಳು ಹೊರಕ್ಕೆ ಬಂದರೆ ಭಾರತಕ್ಕೆ ಬರುತ್ತವೆ. ಬಹಳ ಜನ ಆಗ್ಲೇ ಕಾರ್ ತಗೊಂಡು ಓಡಾಡ್ತಾ ಇರಬೇಕು. ನಮಗೆ ಅಂತೆ ಬರೋದದ ನಮ್ಮ ಏರಿಯಾ ಈ ಕಡೆ ಎಲ್ಲ ಅಂತ. ಆಗಲೇ ಕರ್ನಾಟಕ ರಾಜ್ಯ ಯಾವುದೋ ಟಾಸ್ಕ್ ಫೋರ್ಸು ಮಾಡಿಬಿಟ್ಟಿದೆಯಂತೆ, ಬಂದುಬಿಟ್ರೆ ಎಲ್ಲ ರೆಡಿ ಮಾಡಿಬಿಡೋಣ. ನೋ, ಡೋಂಟ್ ಥಿಂಕ್ ಲೈಕ್ ದಟ್. ಇಟ್ ವೋಂಟ್ ಕಮ್ ಲೈಕ್ ದಟ್. ಅಷ್ಟು ಸುಲಭವಾಗಿ ಬರಲ್ಲ. ನಮ್ಮ ಕಾನೂನುಗಳಲ್ಲಿ ಸಮಸ್ಯೆಗಳಿವೆ, ನಮ್ಮ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳಿದೆ, ನಮ್ಮ ಲೋನ್ ವ್ಯವಹಾರಗಳಲ್ಲಿ ಸಮಸ್ಯೆ ಇದೆ, ನಮ್ಮ ಲೇಬರ್ ಇಶ್ಯೂನಲ್ಲಿ ಸಮಸ್ಯೆಗಳಿದೆ, ನಮ್ಮ ವಿದ್ಯುತ್ ವಿಚಾರದಲ್ಲಿ ಸಮಸ್ಯೆಗಳಿವೆ, ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಸಮಸ್ಯೆ ಇದೆ. ಇವೆಲ್ಲ ಸಾಲ್ವ್ ಆಗಬೇಕು. ಹಾಗೆ ನೋಡಿದರೆ ಆ ಥರದ ಚೈನಾ ಕಾರ್ಖಾನೆಗಳು ಬಾಂಗ್ಲಾದೇಶ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ, ವಿಯೆಟ್ನಾಂಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ, ಫಿಲಿಪೈನ್ಸ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಲ್ಲ ಅಲ್ಲ, ಬರ್ಬೋದು, ಗೊತ್ತಿಲ್ಲ. ಹಾಗಾಗಿ ನಮ್ಮ ಇಡೀ ಮನೋಸ್ಥಿತಿ ಬದಲಾಗಬೇಕು. ಅದಕ್ಕೆ ಎಲ್ಲ ದೇಶಗಳು ಇಂತಹದೇ ಆಲೋಚನೆಯಲ್ಲಿವೆ. ಹಾಗಾಗಿ ನಮ್ಮ ದೇಶದಲ್ಲಿ 130 ಕೋಟಿ ಜನ ಇದ್ದೀವಿ, ನಮ್ಮ ಉತ್ಪಾದಿತ ವಸ್ತುಗಳನ್ನು ನಾವೇ ಖರೀದಿ ಮಾಡಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಬರ್ಬೋದೇನೋ. ಆದರೆ ಅದರಿಂದ ನಾವು ಗ್ಲೋಬಲ್ ಆಗಲ್ಲ, ವಿಶ್ವಮಾನ್ಯ ಸಂಸ್ಥೆಗಳಾಗಲ್ಲ. ವಿಶ್ವಮಾನ್ಯ ಸಂಸ್ಥೆಗಳಾಗಬೇಕು ಅಂದರೆ ವಿಶ್ವವೇ ಒಪ್ಪುವಂತಹ ಗುಣಮಟ್ಟದ ಪದಾರ್ಥಗಳನ್ನು ಕೂಡ ತರಬೇಕಾಗತ್ತೆ ಮಾರ್ಕೆಟ್ಗೆ. ಈ ಗುಣಮಟ್ಟದ ಪದಾರ್ಥಗಳನ್ನು 1 ದಿನ 2 ದಿನದಲ್ಲಿ ತರಕ್ಕಾಗಲ್ಲ. ಜರ್ಮನಿದು ಗುಣಮಟ್ಟದ ಪದಾರ್ಥ ಅಂತಾರೆ. ಯಾವುದೋ ಪುಸ್ ಇದು ಹೊಡ್ಕತ್ತೀವಲ್ಲ, ಏನಪ್ಪ, ಪರ್ಫ್ಯೂಮ್, ಸೆಂಟ. ಪ್ಯಾರಿಸ್ ಅಂತಂದ್ರೆ ಗುಣಮಟ್ಟ ಅಂತಾರೆ. ವ್ಯಾಮೋಹ ಅಲ್ಲ, ಗುಣಮಟ್ಟ ಅದು. ಇನ್ಯಾವುದೋ ಒಂದು ಚಾಕ್ಲೇಟ್ ಬಂದರೆ ಸ್ವಿಸ್ ಚಾಕ್ಲೇಟ್ಸ್ ಅಂತಾರೆ. ಈ ಥರ ನಮ್ಮ ದೇಶದ್ದು ಇದೆ ಆ ಥರ ಕೆಲವು ಪದಾರ್ಥಗಳು. ಹೀಗಾಗಿ ನಾವು ದೀರ್ಘಕಾಲದಲ್ಲಿ ಇದನ್ನು ಬೆಳೆಸುವಂತಹ ದಟ್ ಎಂಟೈರ್ ಎಕೋಸಿಸ್ಟಮ್ ಅಂತ ಏನಂತೀವಿ, ಅದನ್ನು ರಿಪೇರಿ ಮಾಡ್ಕೋತಾ ಬರಬೇಕು. ಕರೋನಾ ನಮ್ಮಲ್ಲಿ ಅಂತಹ ಅಭೂತಪೂರ್ವವಾದ ಮೂಲಭೂತ ಆಲೋಚನೆಯನ್ನೇ ಬದಲಿಸಿ ನಮ್ಮನ್ನೇ ಚೇಂಜ್ ಮಾಡುತ್ತೆ ಅನ್ನೋದಿದ್ರೆ
ಯಾಕಾಗ್ಬಾರ್ದು? ನೋ, ಮತ್ತೆ ಐ ವಿಲ್ ಥ್ಯಾಂಕ್ ಕರೋನಾ. ಇಷ್ಟೆಲ್ಲ ಕಷ್ಟಗಳನ್ನ ತಂದ್ಕೊಟ್ರು ಈ ದೇಶ ಏನೇನಕ್ಕೋ ಬದಲಾಗಲಿಲ್ಲ, ನೀ ಬದಲಾಯಿಸ್ಬಿಟ್ಟಿಯಲ್ಲ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಅಂತ ಹೇಳ್ತೀನಿ. ನಾವು ನಮ್ಮ ಜನ್ರೇಷನ್ ಕಷ್ಟಪಟ್ಟಿರ್ಬೋದು, ನೆಕ್ಸ್ಟ್ ಜನ್ರೇಷನ್ ತುಂಬ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು ಕರೋನಾ ಅಂದ್ಬಿಡ್ತೀನಿ ಅದಾದರೆ. ಹಾಗಾಗಿ ಆಶಯ, ಆಸೆ, ಕನಸು ಈ ಎಲ್ಲದರ ಮಧ್ಯೆ ಇರೋವಂಥದ್ದು ಈ ಸವಾಲುಗಳು. ಅದನ್ನು ಹೇಗೆ ಎದುರಿಸ್ತಾರೆ ನೋಡಬೇಕು.